ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮಮತಾಸ್ ಕಿಚನ್ಗೆ ಸ್ವಾಗತ. ಇವತ್ತೊಂದು ನಮ್ಮ ಉತ್ತರ ಕರ್ನಾಟಕದ ಕರದ ಅವಲಕ್ಕಿ ಚೂಡ ಅಂತ ಹೇಳ್ತಾರೆ, ಅದನ್ನ ಮಾಡೋದನ್ನು ನೋಡೋಣ ಬನ್ನಿ. ಅದಕ್ಕೆಲ್ಲ ಬೇಕಾಗಿರುವಂಥ ಸಾಮಗ್ರಿಗಳನ್ನೆಲ್ಲ ತೋರಿಸಿದ್ದೀನಿ. ಅವಲಕ್ಕಿ, ಆಮೇಲೆ ಮೆಕ್ಕೆಜೋಳದ ಅವಲಕ್ಕಿ, ಆ ಥರ ಎಲ್ಲನೂ ಹಾಕಿ ಮಾಡೋದು ತುಂಬ ಚೆನ್ನಾಗಿರ್ತೈತೆ ನೋಡಿ. ಮೊದಲು ಅವಲಕ್ಕಿ ಕರ್ಕೊಂಡಿದ್ದೀನಿ, ಆಮೇಲೆ ಈ ಮೆಕ್ಕೆಜೋಳದ ಅವಲಕ್ಕಿನ ಹಾಕಿದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೆ ಬೇಕಿದ್ರೂ ಸುಮ್ಮನೆ ಹಾಗೆ ಕರೆದ್ಬಿಟ್ಟು ಉಪ್ಪು ಹಾಕಿ ಕೊಟ್ರೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಕೆಂಪಗೆ ಕರ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ಇದು. ಒಂದು ನನಗೆ ಲೈಕ್ ಕೊಡಿ, ನೋಡೋಣ ಹೆಂಗೆ ಮಾಡ್ಕೊಡ್ತೀರಾ ಅಂತ. ಕೊಟ್ಟರೆ ಅಲ್ವಾ, ಇವಾಗ ನೆಕ್ಸ್ಟ್ ನೋಡಿ, ಕಂಟಿನ್ಯೂ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇದು. ಮಾಡಿ ನೀವು ಕಮೆಂಟ್ ಮಾಡಿ ನನಗೆ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ನೋಡಿ, ಶೇಂಗಾ ಬೀಜನೂ ತಗೊಂಡಿದ್ದೀನಿ. ಇವಾಗ ಹುರಿಗಡ್ಲೆನೂ ಕರ್ಕೊಂಡ್ಬಿಡೋಣ. ಹಾಗೆ ಎಣ್ಣೆ ಜಾಸ್ತಿ ಹೋಗೋದಿಲ್ಲ ಇದಕ್ಕೆ, ಸ್ವಲ್ಪನೇ ಹೋಗುತ್ತೆ, ಜಾಸ್ತಿ ಏನು ಹೋಗೋದಿಲ್ಲ. ಹಾಗೆ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ, ಅವಾಗವಾಗ ಈ ಥರ ಯಾವಾಗೋ ಒಂದ್ಸಲ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಬೋದು. ಒಂದೊಂದಾಗಿ ಈ ಥರ ಎಲ್ಲವನ್ನು ಕರ್ಕೋಬೇಕು. ನೋಡಿ, ಅವಲಕ್ಕಿನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ಚೆನ್ನಾಗಿ ಕೆಂಪಗಾಗಬೇಕದು. ಮತ್ತು ಇಲ್ಲಿ ಯಾರಿಗೂ ಸರಿ ಕಾಣಿಸಿರಲಿಲ್ಲ ಇದರಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಎಲ್ಲನೂ. ಹಂಗೆ ದ್ರಾಕ್ಷಿನೂ ಹಾಕ್ಕೊಂಡು ಹುರ್ಕೊಳ್ಳೋಣ. ಇದು ಸ್ವಲ್ಪ ಉಬ್ಬಿ ಬಂದ ತಕ್ಷಣ ತಗೊಂಬಿಡೋಣ. ಆಮೇಲೆ ಇದು ಕೊಬ್ಬರಿ ಅಂತೂ ನನಗೆ ಇದರಲ್ಲಿ ಕೊಬ್ಬರಿ ಇದ್ರಂತೂ ತುಂಬ ಇಷ್ಟ ಆಗುತ್ತೆ. ಅವಲಕ್ಕಿ ಭಾಳ ಟೇಸ್ಟಿಯಾಗಿ ಬರುತ್ತದು. ಅದಕ್ಕೆ ಉಪ್ಪು ಖಾರ ಹತ್ತಿರುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ನೋಡಿ, ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಬಿಡೋಣ. ನೋಡಿ, ಇಷ್ಟು ಕೆಂಪಗಾದರೆ ಸಾಕು, ಮತ್ತು ತೀರ ಕರ್ರಗಾಗಬಾರ್ದು. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿಂದ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಣ್ಣಿ ಇದರಲ್ಲೇ. ಹಾಗೆ ಎಲ್ಲ ಎಣ್ಣೆ ತಿಂದಿರ್ತೀವಲ್ಲ, ಒಂಚೂರು ಹಿಂಗೆ ಹಾಕ್ಕೊಂಬಿಡೋಣ. ಏನೂ ವಾಯು ಆಗೋಲ್ಲ, ಏನೂ ಆಗೋಲ್ಲ. ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಯಾವ ವಾಯನೂ ಬರೋಲ್ಲ, ಏನೂ ಬರೋದಿಲ್ಲ. ಚೆನ್ನಾಗಿ ನೀರು ಕುಡಿಬೇಕು, ಅದೇ ತಕ್ಕಂಗೆ ಸುಸುನು ಮಾಡಬೇಕು, ಅಂದ್ರೆ ಮಾತ್ರ ಎಲ್ಲ ಇರುತ್ತೆ. ಅದಲ್ಲೇ ಕಟ್ಕೊಂಡು ಇದಾಯ್ತಂದರೆ ಆವಾಗ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಯಾವುದೇ ವಾಯು ಆಗಂಗಿಲ್ಲ, ಏನಿಲ್ಲ. ಹಿಂಗೆ ಹಾಕ್ಕೊಂಡು ತಿಂದ್ಬಿಟ್ರಂತೂ ತುಂಬ ಹೆಲ್ತಿಯಾಗಿರುತ್ತೆ. ಒಂದಿನಕ್ಕೆ 6 ಜಲ 3 ಮಲ ಮಾಡಬೇಕು, ಅಂದರೆ ಹೆಲ್ತಿಯಾಗಿರುತ್ತೆ ಮನುಷ್ಯ. ನೋಡಿ, ಇದನ್ನೆಲ್ಲ ಅದಕ್ಕೆ ಉಪ್ಪು, ಸ್ವಲ್ಪ ಅರಿಶಿನ, ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಎಣ್ಣೆನೇ ಹಿಡಿಯಲ್ಲ, ಎಲ್ಲೂ ಕೈಗೂ ಎಣ್ಣೆ ಹತ್ತಲ್ಲ, ಏನಿಲ್ಲ. ನೋಡಿ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.